ಯಾಕೆ? ನಿನ್ ಕಣ್ಮುಚ್ಚು ಹೇಳ್ತೀನಿ. ಸರಿ. ಹಾಗೆ ಇರೋ, ಕಣ್ ಬಿಡ್ಬೇಡ. ಒಂದೇ ಒಂದ್ ನಿಮಿಷ. ಈಗ ಕಣ್ಬಿಡು. ಚೇನು ನನ್ಗೇನಕ್ಕೆ ಹಾಕಿದ್ಯಾ? ಸುಮ್ನೆ ಹಾಕಿದ್ದೀನಿ, ಆದ್ರೆ ತೆಗಿಬೇಡ. ಇದು ನಿನ್ನ ಹತ್ರನೇ ಇರ್ಲಿ, ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ನೋಡ್ಕೋ. ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಹಾಗೆಲ್ಲ ಸಿಕ್ಕಿ ಜಾಗದಲ್ಲಿ ಹೇಳಕ್ಕಾಗತ್ತಾ? ಅದಕ್ಕೆ ಅಂತ ಒಳ್ಳೆ ಮೂಡು ಒಳ್ಳೆ ಟೈಮು ಇದ್ರೇನೆ ಅದನ್ನ ಹೇಳಕ್ ಒಂದ್ ಮಜಾ ಸಿಗತ್ತೆ. ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಆಗ ನಿನ್ಗೆ ಅರ್ಥ ಆಗತ್ತೆ. ಓಕೆ ಸೌಮ್ಯ, ಹೋಗೋಣ. ಸತ್ಯ, ನಾನು ಪಾರ್ಟಿಗೆ ಅಂತ ಡ್ರೆಸ್ ಹೊಲಿಯಕ್ ಹಾಕಿದ್ದೀನಿ, ಅದನ್ನ ಇಸ್ಕೊಂಡ್ ಬರಕ್ ಹೋಗ್ಬೇಕು. ಬಾಯ್. ಸತ್ಯ, ಅಂತೂ ರಾಣಿ ನಿನ್ನ ಲವ್ ಮಾಡೋದು ಕನ್ಫರ್ಮ್ ಆಯ್ತು. ಏನು ಏನು ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಅಂದ್ರೆ ಉದಾಹರಣೆಗೆ ನಾನೇನು ನೋಡ್ಲಿಲ್ಲ. ರಾಣಿ ನಿನಗೆ ಚೈನ್ ಕಟ್ಟಿದ್ದು ನೋಡ್ಲಿಲ್ಲ, ನೀ ಕಟ್ಟಿಸ್ಕೊಂಡು ಸಂತೋಷ ಪಟ್ಟಿದ್ದು ನೋಡ್ಲಿಲ್ಲ ಅಲ್ವಾ? ಅಬ್ಬಾ, ಆ ದೇವರು ಈಗ ಕರುಣೆ ತೋರಿಸ್ತಾ ಇದ್ದಾನೆ ಅನ್ಸುತ್ತೆ. ಗೀತಾಂಜಲಿಯಿಂದ ರಾಣಿನ ಹೇಗೋ ದೂರ ಮಾಡಿದ್ದ ಇದ್ದ. ರಾಜನ್ ಸಾವಾಸ ಹೇಗ್ ತಪ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯ ದತ್ತಿನ ರೂಪದಿಂದ ಆ ಸಮಸ್ಯೆಯನ್ನು ಬಗೆಹರಿತು. ಯಾಕೆ ಮಾವ ಹೊರಗಡೆ ನಿಂತಿದ್ದೀರಾ? ಏನಾಯ್ತು? ಒಳಗಡೆ ಬರಬಾರ್ದು ಅಂತ. ಯಾಕೆ? ಏನು ಯಾಕೆ ಅಂತ ಕೇಳ್ತಾ ಇದೀಯ? ನಾನು ಯಾರು? ಮಾವ. ನಾ ರಿಲೇಷನ್ ಕೇಳ್ತಾ ಇಲ್ಲ. ಈ ಮನೆಗೆ ಏನಾಗ್ಬೇಕು ನಾನು? ಮನೆ ಅಳಿಯ? ಅಳಿಯ ತಾನೆ. ಅಳಿಯ ಅಂದಮೇಲೆ ಅವ್ನಿಗೆ ಯಾವ ರೈಟ್ಸು ಇರಲ್ವಾ? ಇಲ್ಲ ಅಂದವ್ರು ಯಾರು ಮಾವ? ಡೈರೆಕ್ಟಾಗಿ ಯಾರು ಇಲ್ಲ ಅಂದಿಲ್ಲ, ಇಂಡೈರೆಕ್ಟಾಗಿ ಆ ಥರ ನಡ್ಕೊತಿದಾರಷ್ಟೇ. ಮೇಡಮ್ ಏನೋ ಅವಳ ಮಗಳನ್ನ ಪರಿಚಯ ಮಾಡ್ಸೋಕ್ಕೆ ಕೆಟ್ಟೋಗಿದ್ದಾರೆ, ಪಾರ್ಟಿ ಇಟ್ಕೊಂಡಿದಾರಂತಲ್ಲ. ಅದ್ರ ಬಗ್ಗೆ ಒಂದು ಮಾತೇನಾದ್ರು ನನ್ನ ಹತ್ರ ಹೇಳಿದಾರ? ನನ್ನನ್ನು ಬಿಟ್ಬಿಡು, ನನ್ನ ಮಗಳಿಗೆ ಹೇಳಿದಾರ ಇಲ್ಲ ನಮ್ಮ ಅಮ್ಮನಿಗೆ ಹೇಳಿದಾರ? ಮರ್ಯಾದೆ ಇಲ್ದಿರೋ ಕಡೆ ಒಂದು ನಿಮಿಷನೂ ಇರಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಮಾವ ಓವರಾಗಿ ಆಡ್ತಿದಾರಲ್ಲ, ಬಿಟ್ರೆ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಪಾರ್ಟಿಗೆ ಬರ್ದಿರೋ ಥರ ತಡಿಬೇಕು. ಹೌದು ಮಾವ, ನೀವು ಹೇಳ್ತಿರೋದ್ರಲ್ಲಿ ಒಂದು ನ್ಯಾಯ ಇದೆ. ಇಷ್ಟಾದ್ಮೇಲೂ ನೀವು ಇಲ್ಲಿದ್ರೆ ಸರಿ ಹೋಗಲ್ಲ. ನೀವ್ಯಾರು, ನಿಮ್ಮ ಇಮೇಜ್ ಏನು ಅದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ನೀವು ಈ ಪಾರ್ಟಿನಲ್ಲಿರೋದು ಸರಿಯಲ್ಲ ಮಾವ, ಯೋಚನೆ ಮಾಡಿ. ರಜಾ, ನೀನು ಈ ಥರ ಮಾತಾಡ್ತೀಯ ಅಂತ ನನಗೆ ಗೊತ್ತಿತ್ತಪ್ಪ. ಯಾಕಂದ್ರೆ ನಿನಗೆ ಮೊದಲ ಹಾಗೆ ನನ್ನ ಮೇಲೆ ಪ್ರೀತಿನೂ ಇಲ್ಲ, ಅಕ್ರೇನೂ ಇಲ್ಲ. ನೀನು ಚೇಂಜ್ ಆಗಿದೆಯಾ, ಈ ಮನೆಯವರು ಚೇಂಜ್ ಆಗಿದ್ದಾರೆ. ಎಲ್ಲಿ ಮರ್ಯಾದೆ ಇಲ್ವೋ ಅಲ್ಲಿಗೆ ನಾ ಬರಲ್ಲ.